ಕಳ್ಳರು ಎಲ್ಲೆಲ್ಲೋ ಕಳ್ತನ ಮಾಡಿರೋದನ್ನು ನಾವು ನೋಡಿರ್ತೀವಿ, ಮನೆಯಲ್ಲಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೋಡಿರ್ತೀವಿ. ಆದರೆ ಇಲ್ಲೊಬ್ಬ ಐನಾತಿ ಕಳ್ಳರು ಏನಿದ್ದಾರೆ, ದೆಹಲಿಯ ಕೆಂಪು ಕೋಟೆಯಲ್ಲೇ ಇವರ ಒಂದು ಕೈಚಳಕವನ್ನು ತೋರಿಸಿಬಿಟ್ಟಿದ್ದಾರೆ. ದೆಹಲಿಯ ಕೆಂಪು ಕೋಟೆಗೆ ಕಳ್ಳರ ಲಗ್ಗೆ. ಕೋಟಿ ಮೌಲ್ಯದ ಚಿನ್ನದ ಕಲಶವನ್ನು ಚೋರಿ ಮಾಡಿದ್ದಾರೆ ಇವರು. ಜೈನ ಅರ್ಚಕನ ವೇಷದಲ್ಲಿ ಬಂದ ಖದೀಮ ಕೋಟಿ ಮೌಲ್ಯದ 2 ಚಿನ್ನದ ಕಳಶಗಳು ಕಳುವಾಗಿದೆ. ಕೆಂಪು ಕೋಟೆಯಲ್ಲಿ ಜೈನರ ಕಾರ್ಯಕ್ರಮದಲ್ಲಿ ಕಳಶ ಒಂದು ಕಳ್ತನ ಆಗಿದೆ, ಕಳ್ಳರು ಕದ್ಬಿಟ್ಟಿದ್ದಾರೆ. ಈ ವಿಚಾರ CCTVಯಲ್ಲಿ ರೆಕಾರ್ಡ್ ಆಗಿದೆ. ಆಗ ಬೆಳಕಿಗೆ ಬಂದಿರುವಂಥದ್ದು 760 ಗ್ರಾಂ ತೂಕದ ಚಿನ್ನದ ಕಳಶ ಅದು. ಅದರ ಜೊತೆಗೆ ವಜ್ರ ಪಚ್ಚೆ ಮಾಣಿಕೆ ಇರುವಂತಹ ಮತ್ತೊಂದು ಕಳಶ. ಉದ್ಯಮಿ ಸುಧೀರ್ ಕುಮಾರ್ ಜೈನ್ ಅವರಿಂದ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ಅವರು CCTVಯನ್ನು ಪರಿಶೀಲಿಸಿದಾಗ ಕಳ್ಳತನದ ದೃಶ್ಯ ಬಯಲಾಗಿದೆ. CCTV ಆಧರಿಸಿ ಪೊಲೀಸರು ಕೂಡ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ, ದೆಹಲಿಯ ಪೊಲೀಸರು. ಯಾಕಂದರೆ ಈ ಎಂಥ ಕಳ್ಳ ಅಂತಂದರೆ ನೋಡಿ, ಅದೊಂದು ಕೆಂಪು ಕೋಟೆ ಅನ್ನುವಂಥದ್ದು ಕೂಡ ಆತನಿಗೆ ಪರಿಜ್ಞಾನ ಇಲ್ವೋ ಏನೋ ಗೊತ್ತಿಲ್ಲ. ಜೈನರ ಒಂದು ಕಾರ್ಯಕ್ರಮದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಒಂದು ಕಳಶವನ್ನು ಈತ ಕದ್ಕೊಂಡು ಹೋಗ್ತಾ ಇದ್ದಾನೆ. ನೀವು ನೋಡ್ತಾ ಇರ್ಬೋದು, CCTV ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಆತೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ. ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಆತ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾ ಇರುವಂಥದ್ದು ಏನು ನನಗೆ ಗೊತ್ತೇ ಇಲ್ಲ ಅಂತ ಅರ್ಚಕನ ವೇಷದಲ್ಲಿ ಬಂದು ನಾರ್ಮಲ್ ಆಗಿ ಹೋಗ್ತಾ ಇದ್ದಾನೆ. ಎಲ್ಲರೂ ಅಲ್ಲಿ ನೋಡಿದರೆ ಎಲ್ಲರೂ ಸೇಮ್ ಒಂದೇ ಥರ ಕಾಣ್ತಾ ಇದ್ದಾರೆ. ಯಾರು ಕಳ್ಳರು ಯಾರು ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಈತ ಇದನ್ನೇ ಒಂದು ದೊಡ್ಡದಾಗಿ ಪ್ಲಾನ್ ಮಾಡಿಕೊಂಡು ನಾನು ಈ ವೇಷದಲ್ಲಿ ಹೋದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಹೋಗಿ ಆ ಒಂದು ಕಳಶಗಳನ್ನು ತಗೊಂಡು ಹೋಗಿರುವಂಥ 2 ಕಳಶಗಳನ್ನು ಕಳುವು ಮಾಡಿದ್ದಾನೆ ಈತ. ಅದರಲ್ಲಿ ಒಂದು 760 ಗ್ರಾಂ ತೂಕದ ಚಿನ್ನದ ಕಳಶ ಆದರೆ ಇನ್ನೊಂದು ವಜ್ರ ಪಚ್ಚೆ ಮಾಣಿಕೆ ಇರುವಂತಹ ಮತ್ತೊಂದು ಕಳಶ. ಇವೆರಡರ ಬೆಲೆ ಏನಿದೆ ಅದು ಕೋಟಿಗಳ ಗಟ್ಟಲೆ ಬೆಲೆ ಬಾಳುತ್ತೆ. ಅದನ್ನು ಕಳ್ತನ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗ ಉದ್ಯಮಿ ಸುಧೀರ್ ಕುಮಾರ್ ಜೈನ್ ಎನ್ನುವಂಥವರು ದೂರನ್ನು ಕೊಟ್ಟಿದ್ದರು. ದೂರನ್ನು ಕೊಟ್ಟ ನಂತರ CCTVಯನ್ನು ಪರಿಶೀಲಿಸಿದಾಗ ಈ ಕಳ್ಳನ ಕೈಚಳಕ ಕಳ್ಳತನ ಎಲ್ಲವೂ ಕೂಡ ಬಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ CCTVಯನ್ನು ಆಧರಿಸಿ ದೆಹಲಿಯ ಒಂದು ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.